ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಮೇಡಮ್, ಏನು ವಿಷಯ? ಸುಬ್ಬು, ಆ ಮ್ಯಾಡಿಗೆ ನಿನ್ನನ್ನು ಕಂಡ್ರೆ ಆಗಲ್ಲ. ಗೊತ್ತು. ಅವನು ಮತ್ತೆ ಅತ್ತೆ ಸೇರಿ ನಿನ್ ಮೇಲೆ ಏನೇನೋ ಅಪವಾದ ಹೊರಸಕ್ ಟ್ರೈ ಮಾಡ್ತಿದ್ದಾರೆ. ಗೊತ್ತು. ಅವನೇನೋ ಪ್ಲಾನ್ ಮಾಡಿ ನಿನ್ನ ಅಪ್ಪನಿಂದ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಇದು ಗೊತ್ತಾ? ಅದು ಗೊತ್ತು, ಆದ್ರೆ ಅದು ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಿರ್ಬೇಕಷ್ಟೆ. ಯಜಮಾನ್ರಿಗೆ ನನ್ನ ಮೇಲೆ ನಂಬಿಕೆ ಇರೋವರೆಗೂ, ನನಗೆ ಯಜಮಾನ್ರ ಮೇಲೆ ನಿಯತ್ತಿರೋವರೆಗೂ ನನ್ನನ್ನು ಯಜಮಾನ್ರಿಂದ ಯಾರು ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ನನ್ನ ಉಸಿರಿರೋವರೆಗೂ ನನ್ನ ನಿಯತ್ ಹೀಗೆ ಇರುತ್ತೆ, ನನ್ನ ನಿಯತ್ತಿರೋವರೆಗೂ ಯಜಮಾನ್ರ ನಂಬಿಕೆ ಹಾಗೇ ಇರುತ್ತೆ. ಬಿರುಗಾಳಿಗೆ ಬಣ್ಣದ ಮುಖವಾಡಗಳು ಹಾರೋಗ್ಬೋದೇ ಹೊರತು ಬಂಡೆ ಅಂತಿರೋ ಬಾಂಧವ್ಯ ಅಲ್ಲ. ಯೋಚನೆ ಮಾಡಬೇಡಿ ಮೇಡಮ್. ಹಬ್ಬ, ಈಗ ಸಮಾಧಾನ ಆಯ್ತು. ಆದರೂ ನೀನು ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೇದು. ಸರಿ ಮೇಡಮ್, ಅದನ್ನೆಲ್ಲ ನಾನು ನೋಡ್ಕೊತೀನಿ. ನನಗೋಸ್ಕರ ಇದನ್ನ ಇಲ್ಲಿವರೆಗೂ ಬಂದು ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ನಾನೇ ನಿನ್ಗೋಸ್ಕರ ಬಂದಿಲ್ಲ. ನಿನ್ ಜಾಗದಲ್ಲಿ ಇನ್ಯಾರಾದ್ರೂ ಬಂದ್ರೆ ಅಪ್ಪನ ಕೆಲಸಗಳನ್ನ ನಿನ್ನಷ್ಟು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ನಿನ್ನಿಂದ ಅಪ್ಪನಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳಕ್ಕಷ್ಟೇ ಬಂದಿದ್ದು. ಸರಿ ಮೇಡಮ್, ಅದಕ್ಕೂ ಥ್ಯಾಂಕ್ಸ್. ಈಗ ಹೋಗೋಣ ಬನ್ನಿ. ಆಯ್ತಾ ಕಂಡೋರ್ ಮನೆಗೆ ಬೆಳಕು ಕೊಟ್ಟಿದ್ದು? ಅಮ್ಮ, ಅದನ್ ಕಂಡೋರ್ ಮನೆ ಅಂತ ಯಾಕಂತ್ಯ? ಮುಂದೆ ಅದು ನನ್ ಮನೆ ಆಗ್ಬೇಕಾಗಿರೋದು. ಮುಂದೆ ಅಂತ ಯಾಕಮ್ಮ ಅಂತ್ಯ? ಈಗಲೂ ಆ ಮನೆ ನಿನ್ನ ಹೆಸರಲ್ಲೇ ಅಲ್ವಾ ಇರೋದು? ಮನೆ ನನ್ನ ಹೆಸರಲ್ಲಿದ್ರೆ ಏನಪ್ಪ ಪ್ರಯೋಜನ? ನನ್ನ ಹೆಸರು ಪಕ್ಕದಲ್ಲಿ ನಮ್ಮ ಮನೆ ದೇವ್ರ ಹೆಸರು ಸೇರ್ಕೊಂಡ್ರೆ ಆವಾಗ್ಲೇ ನನಗ್ ಸಮಾಧಾನ. ಸಾಕು ಸಾಕು ಮಾತಾಡಿದ್ದು. ನಿನಗಿಷ್ಟ ಅಂತ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ, ಬಾ ಊಟಕ್ಕೆ. ಅಮ್ಮ, ಏನ್ ಹಿಂಗ ಹೇಳ್ತಾ ಇದ್ಯಾ? ಅಲ್ಲ, ನೀನ್ ಬೆಂಡೆಕಾಯಿ ಪಲ್ಯ ಮಾಡಿದ್ಮೇಲೆ ಅವಳು ಸುಬ್ಬು ಕೊಡದೆ ಯಾವತ್ತಾದ್ರೂ ತಿಂದಿದ್ದಾಳ? ಅವಳು ದೇವ್ರಿಗೆ ಪ್ರಸಾದ ಕೊಟ್ಮೇಲೆ ತಾನೇ ಇವಳು ತಿನ್ನೋದು. ಆಹಾ ಅಣ್ಣ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೋ ನನ್ನ. ಅಲ್ಲಮ್ಮ, ಈಗ ದಿನ ಅವ್ರ ಮನೆಗೆ ತಗೊಂಡೋಗಿ ಕೊಡೋ ಬದಲು ಅವ್ರನ್ನೆಲ್ಲರನ್ನ ದಿನ ನಮ್ಮ ಮನೆಗೆ ಊಟಕ್ಕೆ ಕರ್ಬಿಡ್ಬೋದಲ್ವಾ? ಅಪ್ಪ, ನೀನ್ ನನ್ ಕಾಲ್ ಎಷ್ಟೇ ಹೇಳಿದ್ರು ನಾನಂತೂ ಸುಬ್ಬುಗೆ ಬೆಂಡೆಕಾಯಿ ಪಲ್ಯ ತಗೊಂಡೋಗಿ ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಒಂದು ಕೆಲಸ ಮಾಡಿ, ನೀವೆಲ್ಲ ಊಟ ಮಾಡ್ತಾ ಇರಿ. ನಾನು ಮೇಡಮ್ನ ಬಿಟ್ಟು ಬಂದು ಆಮೇಲೆ ಊಟ ಮಾಡ್ತೀನಿ. ಬನ್ನಿ ಮೇಡಮ್. ಸುಬ್ರಹ್ಮಣ್ಯ, ಮೊದಲನೇ ಸರಿ ಮನೆಗೆ ಬಂದಿದ್ದಾರೆ, ಬರೀ ನೀರು ಕುಡಿಸಿ ಕಳ್ಸೋದಾ? ಅವ್ರು ಊಟ ಮಾಡ್ಕೊಂಡೇ ಹೋಗ್ಬೇಕು. ಏ ವಿಶಾಲು, ಬುದ್ಧಿದೆಯೇ ನನಗೆ? ಅರಮನೆ ರಾಣಿಗೆ ಅಂಬ್ಲಿ ಕೊಡೋ ಯೋಚನೆ ಮಾಡ್ತಿದ್ದೆಲೆ. ಅವ್ರ ಮನೇಲಿ ಬೆಳ್ಳಿ ತಟ್ಟೆ ಊಟ, ನಮ್ಮ ಮನೇಲಿ ಹುರುಳಿ ಹಪ್ಪಳದ ಊಟ. ನಮ್ಮ ಮನೇಲಿ ಊಟ ಮಾಡ್ತಾರಾ? ಕರೆಕ್ಟಾಗಿ ಹೇಳ್ದೆ ಕಣಪ್ಪ. ಮೇಡಮ್ ಬನ್ನಿ ನೀವು. ಅಯ್ಯೋ, ಅದ್ರಲ್ಲಿ ತಪ್ಪೇನಿದೆ? ಬೆಳ್ಳಿ ತಟ್ಟೆಯಲ್ಲಿ ತಿಂದ್ರು, ಬಾಳೆ ಎಲೆಯಲ್ಲಿ ತಿಂದ್ರು ಊಟ ಸೇರೋದು ಹೊಟ್ಟೆಗೇನೆ. ಊಟಕ್ಕೆ ರುಚಿ ಮುಖ್ಯ. ಆ ರುಚಿ ಸಿಗೋದು ಉಪ್ಪು ಖಾರ ಹುಳಿಯಿಂದ ಅಲ್ಲ, ಊಟ ಬಡಿಸೋರ್ ಪ್ರೀತಿಯಿಂದ. ಇಷ್ಟು ಪ್ರೀತಿಯಿಂದ ಕರೀತಿದ್ರೆ ಅಂದಮೇಲೆ ನಾನಂತೂ ಊಟ ಮಾಡ್ಕೊಂಡೇ ಹೋಗೋದು. ಸೂಪರ್ ಶ್ರಾವಣಿ, ಅಮ್ಮ ಮಾಡಿದ ಅಡ್ಗೆ ರುಚಿ ನೋಡಿದ್ರೆ ನೀನ್ ದಿನ ಇಲ್ಲೇ ಊಟ ಮಾಡ್ತೀನಿ ಅಂತೀಯ. ಹೌದಾ? ನೀನ್ ಹೇಳದ್ ಕೇಳ್ತಿದ್ರೇನೆ ಹೊಟ್ಟೆ ಹಸಿವಾಗ್ತಿದೆ. ಅಯ್ಯೋ ಮೇಡಮ್, ಲೇಟ್ ಆಗ್ತಾ ಇದೆ. ನೀವು ಇಲ್ಲಿಗೆ ಬಂದಿರೋದು ಮನೇಲಿ ಏನಾದರೂ ಗೊತ್ತಾದ್ರೆ ಅಷ್ಟೇ ಕತೆ. ಊಟ ಬೇಕಿರ ನಾನು ಬಾಕ್ಸಲ್ಲಿ ಹಾಕೊಂಡು ತೊಗೊಂಬರ್ತೀನಿ, ನೀವು ಮನೇಲಿ ಕೂತ್ಕೊಳ್ತೀನಿ. ಇವಾಗ ಹೊರಡೋಣ ಬನ್ನಿ. ನನ್ ಊಟ ಮಾಡೋದೇನು ಲೇಟ್ ಆಗಲ್ಲ, ಬೇಗ ಬೇಗ ತಿನ್ಕೊಂಡ್ಬಿಡ್ತೀನಿ. ನೀನ್ ಯಾಕೆ ಹೆದರ್ಕೋತಿದ್ಯಾ? ಬರ ಆಂಟಿ, ಊಟ ಮಾಡೋಣ. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಮ್ಮ. ಹೋಗ್ರೆ, ಬೇಗ ರೆಡಿ ಮಾಡಿ, ಹೋಗಿ ಹೋಗಿ. ಆಯ್ತು, ಬೇಗ ರೆಡಿ ಮಾಡ್ಕೊಳ್ಳಿ. ಈ ಬೇರೆ ಗಾಡಿಲಿ ಬಿಟ್ಬಿಡಿ. ಕೂತ್ಕೊಳ್ಳಿ ಮೇಡಮ್ ನೀವು. ಇವನು ಯಾವಾಗಲೂ ಹೀಗೆಮ್ಮ, ಇವನು ಊಟ ಮಾಡೋ ಅಂದ್ರೂ ಹಿಂಗೆ ಆಡ್ತಾನೆ. ನಾನೇ ಹೋಗ್ತೀನಿ ಇರು. ಸುಬ್ಬು, ಕರೆಂಟ್ ಬಂತಾ? ಬಂತು. ಸುಬ್ಬು, ನಿಂಗೆ ಇಷ್ಟ ಅಂತ ಬೆಂಡೆಕಾಯಿ ಪಲ್ಯ ಮಾಡ್ಕೊ ಬಂದಿದ್ದೀನಿ, ತಗೋ. ಶಿವಲ್ಲಿ, ನೀನು ಇವತ್ತಿನ ತಂದಿದ್ದು ನನಗೆ ಸಖತ್ ಖುಷಿ ಆಯ್ತು. ಈ ಮಾತು ಕೇಳಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನೋಡು, ನಾನೇನೋ ಕೊಟ್ಟಿದ್ದಕ್ಕೆ ಖುಷಿಯಿಂದ ತಗೋತಿದ್ಯಾ. ಮೇಡಮ್ ಬಂದಿದಾರಲ್ಲ, ಅವ್ರಿಗೆ ಬಡಿಸ್ಬಹುದು ಅಂತ. ಮೇಡಮ್ಮ? ಹಾ, ಶ್ರಾವಣಿ ಮೇಡಮ್ಮು. ಅವ್ರಿಗೆ ಬೆಂಡೆಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ. ರೀ, ಇದೇ ಕಲ್ಲಿ ನಿಂತ್ಕೊಂಡಿದ್ದೀರಾ? ಬಂದು ಕೂತ್ಕೊಳ್ಳಿ. ನಾನು ಆಮೇಲೆ ಊಟ ಮಾಡ್ತೀನಿ ಕಣೆ. ನನ್ನ ತಟ್ಟೆ ಹಾಕ್ಬೇಡ ಅಂತ ಹೇಳಿರ್ತಾನೆ.
ನಿಮ್ಮನ್ ಬಿಟ್ಟು ನಾವೇ ಊಟ ಮಾಡೋದು? ಮೊದಲು ಮಕ್ಕಳು ಊಟ ಮಾಡ್ಲಿ ಕಣೆ, ನಾನು ಆಮೇಲೆ ಊಟ ಮಾಡ್ತೀನಿ. ಶ್ರೀವಲ್ಲಿ, ಬಾಮ್ಮ, ನೀ ಬಂದಿದ್ದು ಒಳ್ಳೇದಾಯ್ತು. ಬಾ, ನೀನು ಊಟಕ್ಕೆ ಕೂತ್ಕೋ. ಅತ್ತೆ ಬೇಡ ಅತ್ತೆ, ನನಗೆ ಹೊಟ್ಟೆ ತುಂಬಿದೆ, ನಾನು ಊಟ ಮಾಡ್ಕೊಂಡೆ ಬಂದೆ. ಶ್ರೀವಲ್ಲಿ, ಇವಳೆ ಶ್ರಾವಣಿ. ಅಣ್ಣ ಯಾವಾಗ್ಲೂ ಮೇಡಮ್ ಮೇಡಮ್ ಅಂತಿರ್ತಾನಲ್ಲ, ಅದ್ ಇವಳೆ. ಅಣ್ಣಂಗೆ ಮೇಡಮು, ನನ್ಗೆ ಫ್ರೆಂಡು. ಮೇಡಮ್, ಇವಳು ಗೊತ್ತಲ್ಲ, ಅವತ್ತು ರೋಡಲ್ಲಿ ಈ ಮನೆ ಓನರ್ ಮಗಳು ಇಲ್ಲೇ ಮೇಲ್ಗಡೆ ಇರ್ತಾಳೆ. ಏ ಸುಬ್ಬು, ಬಾ ಊಟ ಮಾಡು, ಊಟ ಆರೋಗುತ್ತೆ. ಹಾಂ ಶ್ರೀವಲ್ಲಿ, ಸ್ವಲ್ಪ ಆದರೂ ತಿನ್ನು ಬಾ. ಬೇಡ ಸುಬ್ಬು, ನನಗೆ ಹೊಟ್ಟೆ ತುಂಬಿದೆ, ನೀನು ಊಟ ಮಾಡು. ನಿನ್ನೆಲ್ಲಿ ಇಲ್ಬಿಟ್ಟು ನಾವು ತಿನ್ನೋದು, ನೀನು ಬಾ. ನೀನು ಸುಬ್ಬು, ನಾನು ಹೇಳ್ತಿಲ್ವಾ, ನನಗೆ ಹೊಟ್ಟೆ ತುಂಬಿದೆ, ನೀನು ಹೋಗಿ ಊಟ ಮಾಡು, ನಾನು ಇಲ್ಲೇ ಕೂತಿರ್ತೀನಿ. ಹೋಗು. ಬಾ ಕುತ್ಕೋ ಬಾ. ಅಪ್ಪ, ನೀನು ಯಾಕೆ ನಿಂತಿದ್ಯಾ? ಬಾ ಕೂತ್ಕೊ, ಊಟ ಮಾಡೋಣ. ಬೇಡಪ್ಪ, ನಾನು ಆಮೇಲೆ ಊಟ ಮಾಡ್ತೀನಿ. ಯಾಕೆ? ಸರಿ ಸರಿ, ಊಟ ಮಾಡಿ ಮೇಡಮ್. ಬೇಗ ಬೇಗ ಊಟ ಮಾಡಿದ್ರೆ ಮನೆಗೆ ಹೊರಡ್ಬೋದು. ಸುಬ್ರಹ್ಮಣ್ಯ, ಊಟಕ್ಕೆ ಕೂರ್ತಾ ಇದ್ದಾಗೆ ಹೊರಡ ಮಾತಾಡ್ತಿಲ್ಲ. ನೀನ್ ಸುಮ್ಮನೆ ಇರು, ನೀನ್ ನಿಧಾನಕ್ಕೆ ತಿನ್ನಮ್ಮ. ಅಮ್ಮ, ಕೊಡು, ಬೆಂಡೆಕಾಯಿ ಪಲ್ಯ ಶ್ರೀವಲ್ಲಿ ಕೊಟ್ಟಿದ್ದು. ಆಹಾ, ಶ್ರೀವಲ್ಲಿ ಕೊಟ್ಟಿದ್ದಾಳೆ ಅಂದಮೇಲೆ ರುಚಿಯಾಗೇ ಇರುತ್ತೆ. ಅಪ್ಪ, ಇಲ್ಲಿ ಬಾ. ಇಲ್ಲಿ ಯಾಕೋ? ನೀನು ಇಲ್ಲಿ ಬಂದು ಕೂತ್ಕೋ, ಹೇಳ್ತೀನಿ. ಇದು ನನ್ನ ತುತ್ತು, ನೀನು ತಿನ್ನಲೇಬೇಕು. ಹಾಗಿದ್ರೆ ಅಣ್ಣ, ಇದು ನನ್ ತುತ್ತು, ನೀನ್ ತಿನ್ಲೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.